ಮಡಿಕೇರಿಯಲ್ಲಿ ಖಾಸಗಿ ರೆಸಾರ್ಟ್ ಒಂದರ ಉದ್ಘಾಟನೆಗೆ ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಬರ್ತಾ ಇದ್ದಾರೆ. ಜೊತೆಗೆ ನಟ ರಜನಿಕಾಂತ್ ಕೂಡ ಇಲ್ಲಿಗೆ ಬರ್ತಾ ಇರುವಂಥದ್ದು. ನಾವೀಗ ಅದೇ ಸ್ಥಳದಲ್ಲಿದ್ದೀವಿ. ಇದು ಅಂದರೆ ಮಡಿಕೇರಿ ಹೊರವಲಯದಲ್ಲಿರುವಂಥ ಕರ್ಣಗಿರಿ ಗ್ರಾಮಕ್ಕೆ ಬರುತ್ತೆ ಈ ರೆಸಾರ್ಟ್. ಗ್ರೀನ್ ಪಾರ್ಕ್ ರೆಸಾರ್ಟ್ ಅಂತ ಹೇಳುವಂಥದ್ದು. ಇದು ಖ್ಯಾತ ನಿರ್ಮಾಪಕರಿಗೆ ಸೇರಿದಂಥ ಒಂದು ರೆಸಾರ್ಟ್. ಇದು ಪೂರ್ಣಚಂದ್ರ ರಾವ್ ಅಂತ ಹೇಳಿ ಅವರ ಹೆಸರು. ಅವರಿಗೆ ಈಗ 90 ವರ್ಷ ಆಗಿದೆ. ಇವತ್ತು ಅವರ ಬರ್ತ್ಡೇ ಆಗ್ತಿದೆ. ನಾಳೆ ಈ ರೆಸಾರ್ಟ್ ನೋಡ್ತಾ ಇದ್ರೆ ಇದು ಉದ್ಘಾಟನೆ ಆಗ್ತಿದೆ. ಇದೆಲ್ಲದಕ್ಕೂ ಸೇರಿ ಅವರು ಬರ್ತಾ ಇರುವಂಥದ್ದು. ಮತ್ತು ರಜನಿಕಾಂತ್ ಮತ್ತು ವೆಂಕಯ್ಯ ನಾಯ್ಡು ಅವರು ಸೇರಿದಂತೆ ಹಲವು ನಟರು ಕೂಡ ಇಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳುವಂಥ ಮಾಹಿತಿ ನಮಗೆ ಸಿಕ್ಕಿದೆ. ಅದನ್ನು ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಈಗಾಗಲೇ ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಇಲ್ಲಿಗೆ ಆಗಮಿಸಿದ್ದಾರೆ. ರಜನಿಕಾಂತ್ ಸಂಜೆ ವೇಳೆಗೆ ಬರ್ತಾರೆ ಅಂತ ಹೇಳುವಂಥ ಮಾಹಿತಿ ಇದೆ. ಅಂದರೆ ಇವರು ಸಾಕಷ್ಟು ಚಿತ್ರಗಳು ನಿರ್ಮಾಣ ಮಾಡಿರುವಂಥದ್ದು, ರಜನಿಕಾಂತ್ಗೆ ಸೇರಿರುವಂಥದ್ದು. ಮತ್ತು ಖ್ಯಾತ ನಟ ಅಮಿತಾಬ್ ಬಚ್ಚನ್ ಅವರ ಶೋಲೆ ಚಿತ್ರವನ್ನು ಕೂಡ ನಿರ್ಮಾಪಕರು ಇವರೇ ಆಗಿದ್ದಾರೆ. ಇವರು ಈಗ ಇಲ್ಲಿ ಕಳೆದ ಹಲವು ವರ್ಷಗಳಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ. ಅದರಿಂದ ಇಲ್ಲಿ ಒಂದು ಬೃಹತ್ತಾದ ಒಂದು ರೆಸಾರ್ಟ್ ಅನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಆ ರೆಸಾರ್ಟ್ ಉದ್ಘಾಟನೆಗೆ ಮತ್ತು ಅವರ ಬರ್ತ್ಡೇ ಆಚರಣೆಗೆ ಈ ಎಲ್ಲರೂ ಗಣ್ಯರು ಬರ್ತಾ ಇರುವಂಥದ್ದು. ಅಂದರೆ ಮಡಿಕೇರಿ ಸಮೀಪ ಒಂದು ಮೋದೂರು ಗ್ರಾಮದಲ್ಲಿ ಒಂದು ರೆಸಾರ್ಟ್ ಇದೆ. ಅಲ್ಲಿ ಒಂದು ಹೆಲಿಪ್ಯಾಡ್ ಇದೆ. ಆ ಹೆಲಿಪ್ಯಾಡ್ಗೆ ಹೆಲಿಕಾಪ್ಟರ್ ಮೂಲಕ ವೆಂಕಯ್ಯ ನಾಯ್ಡು ಅವರು ಆಗಮಿಸಿ ಅಲ್ಲಿಂದ ಕಾರ್ ಮೂಲಕ ಇಲ್ಲಿಗೆ ಬಂದಿರುವಂಥದ್ದು. ಮತ್ತು ಸಂಜೆ ವೇಳೆಗೆ ಕಣ್ಣೂರು ಏರ್ಪೋರ್ಟಿಗೆ ಬರುವಂಥ ರಜನಿಕಾಂತ್ ಅಲ್ಲಿಂದ ಕಾರ್ ಮೂಲಕ ಇಲ್ಲಿಗೆ ಬರ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಎಲ್ಲ ಗಣ್ಯರು ಬರೋದರಿಂದ ಇಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಮತ್ತು ವೆಂಕಯ್ಯ ನಾಯ್ಡು ಅವರಿಗೆ Z+ ಭದ್ರತೆ ಕೂಡ ಇರೋದರಿಂದ ಒಳಗೆ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಅದು ಸಾಕಷ್ಟು ಭದ್ರತೆಯನ್ನು ಪೊಲೀಸರು ಕೂಡ ಒದಗಿಸಿರುವಂಥದ್ದು. ಕ್ಯಾನ್ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಖಾಸಗಿ ರೆಸಾರ್ಟ್ ಒಂದರ ಉದ್ಘಾಟನೆಗೆ ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಬರ್ತಾ ಇದ್ದಾರೆ. ಜೊತೆಗೆ ನಟ ರಜನಿಕಾಂತ್ ಕೂಡ ಇಲ್ಲಿಗೆ ಬರ್ತಾ ಇರುವಂಥದ್ದು. ನಾವೀಗ ಅದೇ ಸ್ಥಳದಲ್ಲಿದ್ದೀವಿ. ಇದು ಅಂದರೆ ಮಡಿಕೇರಿ ಹೊರವಲಯದಲ್ಲಿರುವಂಥ ಕರ್ಣಗಿರಿ ಗ್ರಾಮಕ್ಕೆ ಬರುತ್ತೆ ಈ ರೆಸಾರ್ಟ್. ಗ್ರೀನ್ ಪಾರ್ಕ್ ರೆಸಾರ್ಟ್ ಅಂತ ಹೇಳುವಂಥದ್ದು. ಇದು ಖ್ಯಾತ ನಿರ್ಮಾಪಕರಿಗೆ ಸೇರಿದಂಥ ಒಂದು ರೆಸಾರ್ಟ್. ಇದು ಪೂರ್ಣಚಂದ್ರ ರಾವ್ ಅಂತ ಹೇಳಿ ಅವರ ಹೆಸರು. ಅವರಿಗೆ ಈಗ 90 ವರ್ಷ ಆಗಿದೆ. ಇವತ್ತು ಅವರ ಬರ್ತ್ಡೇ ಆಗ್ತಿದೆ. ನಾಳೆ ಈ ರೆಸಾರ್ಟ್ ನೋಡ್ತಾ ಇದ್ರೆ ಇದು ಉದ್ಘಾಟನೆ ಆಗ್ತಿದೆ. ಇದೆಲ್ಲದಕ್ಕೂ ಸೇರಿ ಅವರು ಬರ್ತಾ ಇರುವಂಥದ್ದು. ಮತ್ತು ರಜನಿಕಾಂತ್ ಮತ್ತು ವೆಂಕಯ್ಯ ನಾಯ್ಡು ಅವರು ಸೇರಿದಂತೆ ಹಲವು ನಟರು ಕೂಡ ಇಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳುವಂಥ ಮಾಹಿತಿ ನಮಗೆ ಸಿಕ್ಕಿದೆ. ಅದನ್ನು ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಈಗಾಗಲೇ ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಇಲ್ಲಿಗೆ ಆಗಮಿಸಿದ್ದಾರೆ. ರಜನಿಕಾಂತ್ ಸಂಜೆ ವೇಳೆಗೆ ಬರ್ತಾರೆ ಅಂತ ಹೇಳುವಂಥ ಮಾಹಿತಿ ಇದೆ. ಅಂದರೆ ಇವರು ಸಾಕಷ್ಟು ಚಿತ್ರಗಳು ನಿರ್ಮಾಣ ಮಾಡಿರುವಂಥದ್ದು, ರಜನಿಕಾಂತ್ಗೆ ಸೇರಿರುವಂಥದ್ದು. ಮತ್ತು ಖ್ಯಾತ ನಟ ಅಮಿತಾಬ್ ಬಚ್ಚನ್ ಅವರ ಶೋಲೆ ಚಿತ್ರವನ್ನು ಕೂಡ ನಿರ್ಮಾಪಕರು ಇವರೇ ಆಗಿದ್ದಾರೆ. ಇವರು ಈಗ ಇಲ್ಲಿ ಕಳೆದ ಹಲವು ವರ್ಷಗಳಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ. ಅದರಿಂದ ಇಲ್ಲಿ ಒಂದು ಬೃಹತ್ತಾದ ಒಂದು ರೆಸಾರ್ಟ್ ಅನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಆ ರೆಸಾರ್ಟ್ ಉದ್ಘಾಟನೆಗೆ ಮತ್ತು ಅವರ ಬರ್ತ್ಡೇ ಆಚರಣೆಗೆ ಈ ಎಲ್ಲರೂ ಗಣ್ಯರು ಬರ್ತಾ ಇರುವಂಥದ್ದು. ಅಂದರೆ ಮಡಿಕೇರಿ ಸಮೀಪ ಒಂದು ಮೋದೂರು ಗ್ರಾಮದಲ್ಲಿ ಒಂದು ರೆಸಾರ್ಟ್ ಇದೆ. ಅಲ್ಲಿ ಒಂದು ಹೆಲಿಪ್ಯಾಡ್ ಇದೆ. ಆ ಹೆಲಿಪ್ಯಾಡ್ಗೆ ಹೆಲಿಕಾಪ್ಟರ್ ಮೂಲಕ ವೆಂಕಯ್ಯ ನಾಯ್ಡು ಅವರು ಆಗಮಿಸಿ ಅಲ್ಲಿಂದ ಕಾರ್ ಮೂಲಕ ಇಲ್ಲಿಗೆ ಬಂದಿರುವಂಥದ್ದು. ಮತ್ತು ಸಂಜೆ ವೇಳೆಗೆ ಕಣ್ಣೂರು ಏರ್ಪೋರ್ಟಿಗೆ ಬರುವಂಥ ರಜನಿಕಾಂತ್ ಅಲ್ಲಿಂದ ಕಾರ್ ಮೂಲಕ ಇಲ್ಲಿಗೆ ಬರ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಎಲ್ಲ ಗಣ್ಯರು ಬರೋದರಿಂದ ಇಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಮತ್ತು ವೆಂಕಯ್ಯ ನಾಯ್ಡು ಅವರಿಗೆ Z+ ಭದ್ರತೆ ಕೂಡ ಇರೋದರಿಂದ ಒಳಗೆ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಅದು ಸಾಕಷ್ಟು ಭದ್ರತೆಯನ್ನು ಪೊಲೀಸರು ಕೂಡ ಒದಗಿಸಿರುವಂಥದ್ದು. ಕ್ಯಾನ್ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಖಾಸಗಿ ರೆಸಾರ್ಟ್ ಒಂದರ ಉದ್ಘಾಟನೆಗೆ ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಬರ್ತಾ ಇದ್ದಾರೆ. ಜೊತೆಗೆ ನಟ ರಜನಿಕಾಂತ್ ಕೂಡ ಇಲ್ಲಿಗೆ ಬರ್ತಾ ಇರುವಂಥದ್ದು. ನಾವೀಗ ಅದೇ ಸ್ಥಳದಲ್ಲಿದ್ದೀವಿ. ಇದು ಅಂದರೆ ಮಡಿಕೇರಿ ಹೊರವಲಯದಲ್ಲಿರುವಂಥ ಕರ್ಣಗಿರಿ ಗ್ರಾಮಕ್ಕೆ ಬರುತ್ತೆ ಈ ರೆಸಾರ್ಟ್. ಗ್ರೀನ್ ಪಾರ್ಕ್ ರೆಸಾರ್ಟ್ ಅಂತ ಹೇಳುವಂಥದ್ದು. ಇದು ಖ್ಯಾತ ನಿರ್ಮಾಪಕರಿಗೆ ಸೇರಿದಂಥ ಒಂದು ರೆಸಾರ್ಟ್. ಇದು ಪೂರ್ಣಚಂದ್ರ ರಾವ್ ಅಂತ ಹೇಳಿ ಅವರ ಹೆಸರು. ಅವರಿಗೆ ಈಗ 90 ವರ್ಷ ಆಗಿದೆ. ಇವತ್ತು ಅವರ ಬರ್ತ್ಡೇ ಆಗ್ತಿದೆ. ನಾಳೆ ಈ ರೆಸಾರ್ಟ್ ನೋಡ್ತಾ ಇದ್ರೆ ಇದು ಉದ್ಘಾಟನೆ ಆಗ್ತಿದೆ. ಇದೆಲ್ಲದಕ್ಕೂ ಸೇರಿ ಅವರು ಬರ್ತಾ ಇರುವಂಥದ್ದು. ಮತ್ತು ರಜನಿಕಾಂತ್ ಮತ್ತು ವೆಂಕಯ್ಯ ನಾಯ್ಡು ಅವರು ಸೇರಿದಂತೆ ಹಲವು ನಟರು ಕೂಡ ಇಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳುವಂಥ ಮಾಹಿತಿ ನಮಗೆ ಸಿಕ್ಕಿದೆ. ಅದನ್ನು ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಈಗಾಗಲೇ ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಇಲ್ಲಿಗೆ ಆಗಮಿಸಿದ್ದಾರೆ. ರಜನಿಕಾಂತ್ ಸಂಜೆ ವೇಳೆಗೆ ಬರ್ತಾರೆ ಅಂತ ಹೇಳುವಂಥ ಮಾಹಿತಿ ಇದೆ. ಅಂದರೆ ಇವರು ಸಾಕಷ್ಟು ಚಿತ್ರಗಳು ನಿರ್ಮಾಣ ಮಾಡಿರುವಂಥದ್ದು, ರಜನಿಕಾಂತ್ಗೆ ಸೇರಿರುವಂಥದ್ದು. ಮತ್ತು ಖ್ಯಾತ ನಟ ಅಮಿತಾಬ್ ಬಚ್ಚನ್ ಅವರ ಶೋಲೆ ಚಿತ್ರವನ್ನು ಕೂಡ ನಿರ್ಮಾಪಕರು ಇವರೇ ಆಗಿದ್ದಾರೆ. ಇವರು ಈಗ ಇಲ್ಲಿ ಕಳೆದ ಹಲವು ವರ್ಷಗಳಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ. ಅದರಿಂದ ಇಲ್ಲಿ ಒಂದು ಬೃಹತ್ತಾದ ಒಂದು ರೆಸಾರ್ಟ್ ಅನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಆ ರೆಸಾರ್ಟ್ ಉದ್ಘಾಟನೆಗೆ ಮತ್ತು ಅವರ ಬರ್ತ್ಡೇ ಆಚರಣೆಗೆ ಈ ಎಲ್ಲರೂ ಗಣ್ಯರು ಬರ್ತಾ ಇರುವಂಥದ್ದು. ಅಂದರೆ ಮಡಿಕೇರಿ ಸಮೀಪ ಒಂದು ಮೋದೂರು ಗ್ರಾಮದಲ್ಲಿ ಒಂದು ರೆಸಾರ್ಟ್ ಇದೆ. ಅಲ್ಲಿ ಒಂದು ಹೆಲಿಪ್ಯಾಡ್ ಇದೆ. ಆ ಹೆಲಿಪ್ಯಾಡ್ಗೆ ಹೆಲಿಕಾಪ್ಟರ್ ಮೂಲಕ ವೆಂಕಯ್ಯ ನಾಯ್ಡು ಅವರು ಆಗಮಿಸಿ ಅಲ್ಲಿಂದ ಕಾರ್ ಮೂಲಕ ಇಲ್ಲಿಗೆ ಬಂದಿರುವಂಥದ್ದು. ಮತ್ತು ಸಂಜೆ ವೇಳೆಗೆ ಕಣ್ಣೂರು ಏರ್ಪೋರ್ಟಿಗೆ ಬರುವಂಥ ರಜನಿಕಾಂತ್ ಅಲ್ಲಿಂದ ಕಾರ್ ಮೂಲಕ ಇಲ್ಲಿಗೆ ಬರ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಎಲ್ಲ ಗಣ್ಯರು ಬರೋದರಿಂದ ಇಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಮತ್ತು ವೆಂಕಯ್ಯ ನಾಯ್ಡು ಅವರಿಗೆ Z+ ಭದ್ರತೆ ಕೂಡ ಇರೋದರಿಂದ ಒಳಗೆ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಅದು ಸಾಕಷ್ಟು ಭದ್ರತೆಯನ್ನು ಪೊಲೀಸರು ಕೂಡ ಒದಗಿಸಿರುವಂಥದ್ದು. ಕ್ಯಾನ್ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಖಾಸಗಿ ರೆಸಾರ್ಟ್ ಒಂದರ ಉದ್ಘಾಟನೆಗೆ ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಬರ್ತಾ ಇದ್ದಾರೆ. ಜೊತೆಗೆ ನಟ
ರಜನಿಕಾಂತ್ ಕೂಡ ಇಲ್ಲಿಗೆ ಬರ್ತಾ ಇರುವಂಥದ್ದು. ನಾವೀಗ ಅದೇ ಸ್ಥಳದಲ್ಲಿದ್ದೀವಿ. ಇದು ಅಂದರೆ ಮಡಿಕೇರಿ ಹೊರ ವಲಯದಲ್ಲಿರುವಂಥ ಕರ್ಣಗಿರಿ ಗ್ರಾಮಕ್ಕೆ ಬರುತ್ತೆ ಈ ರೆಸಾರ್ಟ್. ಗ್ರೀನ್ ಪಾರ್ಕ್ ರೆಸಾರ್ಟ್ ಅಂತ ಹೇಳುವಂಥದ್ದು. ಇದು ಖ್ಯಾತ ನಿರ್ಮಾಪಕರಿಗೆ ಸೇರಿದಂಥ ಒಂದು ರೆಸಾರ್ಟ್ ಇದು. ಪೂರ್ಣಚಂದ್ರ ರಾವ್ ಅಂತ ಹೇಳಿ ಅವರ ಹೆಸರು. ಅವರಿಗೆ ಈಗ 90 ವರ್ಷ ಆಗಿದೆ. ಇವತ್ತು ಅವರ ಬರ್ತ್ಡೇ ಆಗ್ತಿದೆ. ನಾಳೆ ಈ ರೆಸಾರ್ಟ್ ನೋಡ್ತಾ ಇದ್ರೆ ಇದು ಉದ್ಘಾಟನೆ ಆಗ್ತಿದೆ. ಇದೆಲ್ಲದಕ್ಕೂ ಸೇರಿ ಅವರು ಬರ್ತಾ ಇರುವಂಥದ್ದು. ಮತ್ತು ರಜನಿಕಾಂತ್ ಮತ್ತು ವೆಂಕಯ್ಯ ನಾಯ್ಡು ಅವರು ಸೇರಿದಂತೆ ಹಲವು ನಟರು ಕೂಡ ಇಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳುವಂಥ ಮಾಹಿತಿ ನಮಗೆ ಸಿಕ್ಕಿದೆ. ಅದನ್ನು ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಈಗಾಗಲೇ ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಇಲ್ಲಿಗೆ ಆಗಮಿಸಿದ್ದಾರೆ. ರಜನಿಕಾಂತ್ ಸಂಜೆ ವೇಳೆಗೆ ಬರ್ತಾರೆ ಅಂತ ಹೇಳುವಂಥ ಮಾಹಿತಿ ಇದೆ. ಅಂದರೆ ಇವರು ಸಾಕಷ್ಟು ಚಿತ್ರಗಳು ನಿರ್ಮಾಣ ಮಾಡಿರುವಂಥದ್ದು, ರಜನಿಕಾಂತ್ಗೆ ಸೇರಿರುವಂಥದ್ದು. ಮತ್ತು ಖ್ಯಾತ ನಟ ಅಮಿತಾಬ್ ಬಚ್ಚನ್ ಅವರ ಶೋಲೆ ಚಿತ್ರವನ್ನು ಕೂಡ ನಿರ್ಮಾಪಕರು ಇವರೇ ಆಗಿದ್ದಾರೆ. ಇವರು ಈಗ ಇಲ್ಲಿ ಕಳೆದ ಹಲವು ವರ್ಷಗಳಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ. ಅದರಿಂದ ಇಲ್ಲಿ ಒಂದು ಬೃಹತ್ತಾದ ಒಂದು ರೆಸಾರ್ಟ್ ಅನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಆ ರೆಸಾರ್ಟ್ ಉದ್ಘಾಟನೆಗೆ ಮತ್ತು ಅವರ ಬರ್ತ್ಡೇ ಆಚರಣೆಗೆ ಈ ಎಲ್ಲರೂ ಗಣ್ಯರು ಬರ್ತಾ ಇರುವಂಥದ್ದು. ಅಂದರೆ ಮಡಿಕೇರಿ ಸಮೀಪ ಒಂದು ಮೋದೂರು ಗ್ರಾಮದಲ್ಲಿ ಒಂದು ರೆಸಾರ್ಟ್ ಇದೆ. ಅಲ್ಲಿ ಒಂದು ಹೆಲಿಪ್ಯಾಡ್ ಇದೆ. ಆ ಹೆಲಿಪ್ಯಾಡಿಗೆ ಹೆಲಿಕಾಪ್ಟರ್ ಮೂಲಕ ವೆಂಕಯ್ಯ ನಾಯ್ಡು ಅವರು ಆಗಮಿಸಿ ಅಲ್ಲಿಂದ ಕಾರ್ ಮೂಲಕ ಇಲ್ಲಿಗೆ ಬಂದಿರುವಂಥದ್ದು. ಮತ್ತು ಸಂಜೆ ವೇಳೆಗೆ ಕಣ್ಣೂರು ಏರ್ಪೋರ್ಟಿಗೆ ಬರುವಂಥ ರಜನಿಕಾಂತ್ ಅಲ್ಲಿಂದ ಕಾರ್ ಮೂಲಕ ಇಲ್ಲಿಗೆ ಬರ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಎಲ್ಲ ಗಣ್ಯರು ಬರೋದರಿಂದ ಇಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಮತ್ತು ವೆಂಕಯ್ಯ ನಾಯ್ಡು ಅವರಿಗೆ Z+ ಭದ್ರತೆ ಕೂಡ ಇರೋದರಿಂದ ಒಳಗೆ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಅದು ಸಾಕಷ್ಟು ಭದ್ರತೆಯನ್ನು ಪೊಲೀಸರು ಕೂಡ ಒದಗಿಸಿರುವಂಥದ್ದು. ಕ್ಯಾನ್ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಖಾಸಗಿ ರೆಸಾರ್ಟ್ ಒಂದರ ಉದ್ಘಾಟನೆಗೆ ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಬರ್ತಾ ಇದ್ದಾರೆ. ಜೊತೆಗೆ ನಟ ರಜನಿಕಾಂತ್ ಕೂಡ ಇಲ್ಲಿಗೆ ಬರ್ತಾ ಇರುವಂಥದ್ದು. ನಾವೀಗ ಅದೇ ಸ್ಥಳದಲ್ಲಿದ್ದೀವಿ. ಇದು ಅಂದರೆ ಮಡಿಕೇರಿ ಹೊರ ವಲಯದಲ್ಲಿರುವಂಥ ಕರ್ಣಗಿರಿ ಗ್ರಾಮಕ್ಕೆ ಬರುತ್ತೆ ಈ ರೆಸಾರ್ಟ್. ಗ್ರೀನ್ ಪಾರ್ಕ್ ರೆಸಾರ್ಟ್ ಅಂತ ಹೇಳುವಂಥದ್ದು. ಇದು ಖ್ಯಾತ ನಿರ್ಮಾಪಕರಿಗೆ ಸೇರಿದಂಥ ಒಂದು ರೆಸಾರ್ಟ್ ಇದು. ಪೂರ್ಣಚಂದ್ರ ರಾವ್ ಅಂತ ಹೇಳಿ ಅವರ ಹೆಸರು. ಅವರಿಗೆ ಈಗ 90 ವರ್ಷ ಆಗಿದೆ. ಇವತ್ತು ಅವರ ಬರ್ತ್ಡೇ ಆಗ್ತಿದೆ. ನಾಳೆ ಈ ರೆಸಾರ್ಟ್ ನೋಡ್ತಾ ಇದ್ರೆ ಇದು ಉದ್ಘಾಟನೆ ಆಗ್ತಿದೆ. ಇದೆಲ್ಲದಕ್ಕೂ ಸೇರಿ ಅವರು ಬರ್ತಾ ಇರುವಂಥದ್ದು. ಮತ್ತು ರಜನಿಕಾಂತ್ ಮತ್ತು ವೆಂಕಯ್ಯ ನಾಯ್ಡು ಅವರು ಸೇರಿದಂತೆ ಹಲವು ನಟರು ಕೂಡ ಇಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳುವಂಥ ಮಾಹಿತಿ ನಮಗೆ ಸಿಕ್ಕಿದೆ. ಅದನ್ನು ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಈಗಾಗಲೇ ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಇಲ್ಲಿಗೆ ಆಗಮಿಸಿದ್ದಾರೆ. ರಜನಿಕಾಂತ್ ಸಂಜೆ ವೇಳೆಗೆ ಬರ್ತಾರೆ ಅಂತ ಹೇಳುವಂಥ ಮಾಹಿತಿ ಇದೆ. ಅಂದರೆ ಇವರು ಸಾಕಷ್ಟು ಚಿತ್ರಗಳು ನಿರ್ಮಾಣ ಮಾಡಿರುವಂಥದ್ದು, ರಜನಿಕಾಂತ್ಗೆ ಸೇರಿರುವಂಥದ್ದು. ಮತ್ತು ಖ್ಯಾತ ನಟ ಅಮಿತಾಬ್ ಬಚ್ಚನ್ ಅವರ ಶೋಲೆ ಚಿತ್ರವನ್ನು ಕೂಡ ನಿರ್ಮಾಪಕರು ಇವರೇ ಆಗಿದ್ದಾರೆ. ಇವರು ಈಗ ಇಲ್ಲಿ ಕಳೆದ ಹಲವು ವರ್ಷಗಳಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ. ಅದರಿಂದ ಇಲ್ಲಿ ಒಂದು ಬೃಹತ್ತಾದ ಒಂದು ರೆಸಾರ್ಟ್ ಅನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಆ ರೆಸಾರ್ಟ್ ಉದ್ಘಾಟನೆಗೆ ಮತ್ತು ಅವರ ಬರ್ತ್ಡೇ ಆಚರಣೆಗೆ ಈ ಎಲ್ಲರೂ ಗಣ್ಯರು ಬರ್ತಾ ಇರುವಂಥದ್ದು. ಅಂದರೆ ಮಡಿಕೇರಿ ಸಮೀಪ ಒಂದು ಮೋದೂರು ಗ್ರಾಮದಲ್ಲಿ ಒಂದು ರೆಸಾರ್ಟ್ ಇದೆ. ಅಲ್ಲಿ ಒಂದು ಹೆಲಿಪ್ಯಾಡ್ ಇದೆ. ಆ ಹೆಲಿಪ್ಯಾಡಿಗೆ ಹೆಲಿಕಾಪ್ಟರ್ ಮೂಲಕ ವೆಂಕಯ್ಯ ನಾಯ್ಡು ಅವರು ಆಗಮಿಸಿ ಅಲ್ಲಿಂದ ಕಾರ್ ಮೂಲಕ ಇಲ್ಲಿಗೆ ಬಂದಿರುವಂಥದ್ದು. ಮತ್ತು ಸಂಜೆ ವೇಳೆಗೆ ಕಣ್ಣೂರು ಏರ್ಪೋರ್ಟಿಗೆ ಬರುವಂಥ ರಜನಿಕಾಂತ್ ಅಲ್ಲಿಂದ ಕಾರ್ ಮೂಲಕ ಇಲ್ಲಿಗೆ ಬರ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಎಲ್ಲ ಗಣ್ಯರು ಬರೋದರಿಂದ ಇಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಮತ್ತು ವೆಂಕಯ್ಯ ನಾಯ್ಡು ಅವರಿಗೆ Z+ ಭದ್ರತೆ ಕೂಡ ಇರೋದರಿಂದ ಒಳಗೆ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಅದು ಸಾಕಷ್ಟು ಭದ್ರತೆಯನ್ನು ಪೊಲೀಸರು ಕೂಡ ಒದಗಿಸಿರುವಂಥದ್ದು. ಕ್ಯಾನ್ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿ ಖಾಸಗಿ ರೆಸಾರ್ಟ್ ಒಂದರ ಉದ್ಘಾಟನೆಗೆ ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಬರ್ತಾ ಇದ್ದಾರೆ. ಜೊತೆಗೆ ನಟ ರಜನಿಕಾಂತ್ ಕೂಡ ಇಲ್ಲಿಗೆ ಬರ್ತಾ ಇರುವಂಥದ್ದು. ನಾವೀಗ ಅದೇ ಸ್ಥಳದಲ್ಲಿದ್ದೀವಿ. ಇದು ಅಂದರೆ ಮಡಿಕೇರಿ ಹೊರ ವಲಯದಲ್ಲಿರುವಂಥ ಕರ್ಣಗಿರಿ ಗ್ರಾಮಕ್ಕೆ ಬರುತ್ತೆ ಈ ರೆಸಾರ್ಟ್. ಗ್ರೀನ್ ಪಾರ್ಕ್ ರೆಸಾರ್ಟ್ ಅಂತ ಹೇಳುವಂಥದ್ದು. ಇದು ಖ್ಯಾತ ನಿರ್ಮಾಪಕರಿಗೆ ಸೇರಿದಂಥ ಒಂದು ರೆಸಾರ್ಟ್ ಇದು. ಪೂರ್ಣಚಂದ್ರ ರಾವ್ ಅಂತ ಹೇಳಿ ಅವರ ಹೆಸರು. ಅವರಿಗೆ ಈಗ 90 ವರ್ಷ ಆಗಿದೆ. ಇವತ್ತು ಅವರ ಬರ್ತ್ಡೇ ಆಗ್ತಿದೆ. ನಾಳೆ ಈ ರೆಸಾರ್ಟ್ ನೋಡ್ತಾ ಇದ್ರೆ ಇದು ಉದ್ಘಾಟನೆ ಆಗ್ತಿದೆ. ಇದೆಲ್ಲದಕ್ಕೂ ಸೇರಿ ಅವರು ಬರ್ತಾ ಇರುವಂಥದ್ದು. ಮತ್ತು ರಜನಿಕಾಂತ್ ಮತ್ತು ವೆಂಕಯ್ಯ ನಾಯ್ಡು ಅವರು ಸೇರಿದಂತೆ ಹಲವು ನಟರು ಕೂಡ ಇಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳುವಂಥ ಮಾಹಿತಿ ನಮಗೆ ಸಿಕ್ಕಿದೆ. ಅದನ್ನು ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಈಗಾಗಲೇ ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಇಲ್ಲಿಗೆ ಆಗಮಿಸಿದ್ದಾರೆ. ರಜನಿಕಾಂತ್ ಸಂಜೆ ವೇಳೆಗೆ ಬರ್ತಾರೆ ಅಂತ ಹೇಳುವಂಥ ಮಾಹಿತಿ ಇದೆ. ಅಂದರೆ ಇವರು ಸಾಕಷ್ಟು ಚಿತ್ರಗಳು ನಿರ್ಮಾಣ ಮಾಡಿರುವಂಥದ್ದು, ರಜನಿಕಾಂತ್ಗೆ ಸೇರಿರುವಂಥದ್ದು. ಮತ್ತು ಖ್ಯಾತ ನಟ ಅಮಿತಾಬ್ ಬಚ್ಚನ್ ಅವರ ಶೋಲೆ ಚಿತ್ರವನ್ನು ಕೂಡ ನಿರ್ಮಾಪಕರು ಇವರೇ ಆಗಿದ್ದಾರೆ. ಇವರು ಈಗ ಇಲ್ಲಿ ಕಳೆದ ಹಲವು ವರ್ಷಗಳಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ. ಅದರಿಂದ ಇಲ್ಲಿ ಒಂದು ಬೃಹತ್ತಾದ ಒಂದು ರೆಸಾರ್ಟ್ ಅನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಆ ರೆಸಾರ್ಟ್ ಉದ್ಘಾಟನೆಗೆ ಮತ್ತು ಅವರ ಬರ್ತ್ಡೇ ಆಚರಣೆಗೆ ಈ ಎಲ್ಲರೂ ಗಣ್ಯರು ಬರ್ತಾ ಇರುವಂಥದ್ದು. ಅಂದರೆ ಮಡಿಕೇರಿ ಸಮೀಪ ಒಂದು ಮೋದೂರು ಗ್ರಾಮದಲ್ಲಿ ಒಂದು ರೆಸಾರ್ಟ್ ಇದೆ. ಅಲ್ಲಿ ಒಂದು ಹೆಲಿಪ್ಯಾಡ್ ಇದೆ. ಆ ಹೆಲಿಪ್ಯಾಡಿಗೆ ಹೆಲಿಕಾಪ್ಟರ್ ಮೂಲಕ ವೆಂಕಯ್ಯ ನಾಯ್ಡು ಅವರು ಆಗಮಿಸಿ ಅಲ್ಲಿಂದ ಕಾರ್ ಮೂಲಕ ಇಲ್ಲಿಗೆ ಬಂದಿರುವಂಥದ್ದು. ಮತ್ತು ಸಂಜೆ ವೇಳೆಗೆ ಕಣ್ಣೂರು ಏರ್ಪೋರ್ಟಿಗೆ ಬರುವಂಥ ರಜನಿಕಾಂತ್ ಅಲ್ಲಿಂದ ಕಾರ್ ಮೂಲಕ ಇಲ್ಲಿಗೆ ಬರ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಎಲ್ಲ ಗಣ್ಯರು ಬರೋದರಿಂದ ಇಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಮತ್ತು ವೆಂಕಯ್ಯ ನಾಯ್ಡು ಅವರಿಗೆ Z+ ಭದ್ರತೆ ಕೂಡ ಇರೋದರಿಂದ ಒಳಗೆ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಅದು ಸಾಕಷ್ಟು ಭದ್ರತೆಯನ್ನು ಪೊಲೀಸರು ಕೂಡ ಒದಗಿಸಿರುವಂಥದ್ದು. ಕ್ಯಾನ್ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.